ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ನು ಕೆಲಸ 95% ಆಗಿದೆಯಾ ಅಂತ ನೀವು ನೋಡಾದಮೇಲೆ ನನ್ನ ಕಮೆಂಟಲ್ಲಿ ತಿಳಿಸಿ. ಎಷ್ಟಾಗಿದೆ ಅಂತ ನಾನು ತೋರಿಸ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟು ದಿನದಿಂದ ಮಾಡ್ತಾಯಿದ್ದೀನಲ್ಲ, ತಿಳಿಸ್ತಾನೆ ಬಂದಿದ್ದೀನಿ. ಇದು ಕಣಗಿಲೆ ಗಿಡ ನೋಡಿ. ನಿನ್ನೆ ಸ್ವಲ್ಪ ಬಂದು ಮಾಡೋಗಿದ್ದೆ ಅಲ್ವಾ, ಸಾಯಂಕಾಲ ಹೊತ್ತು ಕತ್ಲಾಯಿತು ಅಂತ ಅಲ್ಲಿಗೆ ಬಿಟ್ಟೋಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ಪಾಟ್ಗಳಿಂದ ಮಾಡ್ತಾಯಿದ್ದೀನಿ. ಆ ಪಾಟಲ್ಲಿ ಕಣಗಿಲೆ ಗಿಡ ಸರಿಯಾಗಿ ಎಲ್ದಿ ಇರಲಿಲ್ಲ. ಆಮೇಲೆ ಅದ್ರಾಗಿರೋ ಮಣ್ಣು ತುಂಬ ಇದಾಗಿತ್ತು, ಏನೂ ಅದರಲ್ಲಿ ಸಾರನೇ ಇರಲಿಲ್ಲ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದ್ದರೆ ಮಣ್ಣು ಚೆನ್ನಾಗಿರಲ್ಲ. ಅದರಲ್ಲಿ ಬೇಡದೇ ಇರೋ ಕಸ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟು ಈ ಗಿಡನ ಬೆಳೆಯೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಮಣ್ಣು ತುಂಬ ಇದಾಗ್ಬಿಟ್ಟಿದೆ, ಅದರಿಂದ ತೆಗೆದು ಬಿಡ್ತೀನಿ. ನಾನು ಬೇರೆ ಪಾಟ್ಗಳಿಂದ ಉಳಿದಿರೋ ಮಣ್ಣೆಲ್ಲ ಕಲಸಿಟ್ಟಿರ್ತೀನಿ ನೋಡಿ, ಆ ಮಣ್ಣು ಈ ಬಕೆಟಲ್ಲಿ ಹಾಕಿದ್ದೀನಿ. ಇವಾಗ ಆ ಪಾಟು ನಾನು ಪೂರ್ತಿ ಖಾಲಿ ಮಾಡ್ಕೊಂಡಿದ್ದೀನಿ. ಈ ಮಣ್ಣು ಹಾಕಿ ರಿಪಟ್ ಮಾಡ್ತೀನಿ, ವೇಸ್ಟ್ ಹಾಕಿ ಮಾಡ್ತೀನಿ. ಅದನ್ನೆಲ್ಲ ತೋರಿಸಲ್ಲ ನಿಮಗೆ, ಹೇಳ್ತೀನಿ ಬಾಯಲ್ಲಿ. ನೋಡಿ ಅದು ಒಣಗೋಗಿದ್ದದ್ದು ಬ್ರಾಂಚಸ್ಸು ಕಟ್ ಮಾಡಿ ಅಲ್ಲಿ ನಾನು ಫಂಗಸೈಡ್ ಹಚ್ಚಿದ್ದೀನಿ. ಯಾಕೆಂದರೆ ಡಲ್ಲಿದೆ ತುಂಬ ಗಿಡ, ಅದರಿಂದ ನಾನು ಫಂಗಸೈಡ್ ಹಚ್ಚಿದ್ದೀನಿ. ಎಲ್ಲೆಲ್ಲಿ ಪ್ರೋನ್ ಮಾಡಿದ್ದೀನೋ ಒಣಗಿರೋದೆಲ್ಲ ಅಲ್ಲೆಲ್ಲ ಫಂಗಸೈಡ್ ಹಚ್ಚಿ ಇವಾಗ ರಿಪಟ್ ಮಾಡಿದ್ದೀನಿ. ಇವಾಗ ನೋಡಿ, ನೀವು ನಿಧಾನವಾಗಿ ನೋಡಿದರೆ ಕೆಳಗಡೆ ತೋರಿಸ್ತೀನಿ. ಅದು ವೇಸ್ಟ್ ಹಾಕಿರೋದು ಕಾಣುತ್ತೆ, ಯಾಕೆಂದರೆ ವಾಟ್ಲ್ ಬಟ್ಟಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತಲ್ವ, ಕಾಣಿಸುತ್ತೆ. ಈ ಥರ ನೀವು ಏನೇನೋ ಇದೆಲ್ಲ ಬ್ರಾಂಚ್ ಒಣಗೋಗಿದೆ. ಒಣಗೋಗಿರೋದು ತುಂಬ ಇದಾಗಿರೋದು ಮಾತ್ರ ಕಟ್ ಮಾಡಿದ್ದೀನಿ ನೋಡಿ. ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ವೇಸ್ಟಲ್ಲ, ಕಿಚನ್ ವೇಸ್ಟ್ ಹಾಕಿಲ್ಲ, ಬರೀ ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ. ಗಾರ್ಡನ್ ವೇಸ್ಟ್ ಹಾಕಿ ಈ ಥರ ರಿಪಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬೇರೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಕೆಳಗೆ ಮಣ್ಣು ಹಾಕ್ಬಿಟ್ಟು ನಾವು ಮಾಡ್ಕೋಬೇಕು. ಆಮೇಲೆ ಈ ಪಾಟೂ ಅಷ್ಟೇ ಮಾಡ್ತೀನಿ. ಈ ಪಾಟ್ ಮಣ್ಣು ಅದೇ ಥರ ಇದೆ. ನಾನು ನಿನ್ನೆ ರಾತ್ರಿ ಮಾಡಿರೋ ಪಾಟ್ಗಳು ಇದೇ ಥರ ಕಣಗಿಲೆ ಗಿಡ ಅಷ್ಟು ಈ ಥರ ಆಗಿರಲಿಲ್ಲ. ಇವೊಂದು 3-4 ಪಾಟ್ ಮಾತ್ರ ಆ ಥರ ಆಗಿದ್ದಾವೆ. ಅದು ಗಿಡ ಹೂವನೂ ಬಿಟ್ಟಿರಲಿಲ್ಲ, ಯಾವ ಕಲರ್ ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಬಿಟ್ಟಾಗ ತೋರಿಸ್ತೀನಿ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಪಾಟು. ಆಮೇಲೆ ಇದು ಟೇಬಲ್ ರೋಜು ಅಂತೀವಲ್ಲ, ಅದನ್ನು ನಾನು ಹೋಗಬಾರ್ದು ಅಂತ ಇದು ಸ್ವಲ್ಪ ರೆಡ್ ಕಲರ್ ಇದೆ, ಅದು ಇರಲಿ ಅಲ್ಲೇವರೆಗೂ ಅಲ್ಲಿ ಬೆಳೀತಾ ಇರಲಿ. ಆಮೇಲೆ ಎಲ್ಲ ಕೆಲಸ ಆದಮೇಲೆ ಚಿಕ್ಕ ಪಾಟ್ಗೊಳಗೆ ಇಟ್ಕೊಂಡ್ರೆ ಆಯಿತು ಅಂತ ಆ ಥರ ಸಿಗಿಸಿದ್ದೀನಿ. ಇನ್ನು ಇವತ್ತು ತಿರ್ಗಾ ಮಾರನೇ ದಿನ ಬಂದು ಇಷ್ಟು ಮಾಡಾಯಿತು. 2ನೇ ದಿನದ್ದು ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಇಷ್ಟು ನಾನು ಒಂದಿನ ಮಾಡಿದೆ, ಇಲ್ಲಿವರೆಗೂ ಚಿಕ್ಕ ಪಾಟ್ಗಳು. ಆಮೇಲೆ ಇಲ್ಲಿ ಸೈಡ್ ಇದೆ, ತೋರಿಸ್ತೀನಿ. ಒಂದಿನ ಬೆಳಗ್ಗೆ ಬಂದೆ, ನೈಟು ಮುಗಿಸಿದ್ನಲ್ವ, ತಿರ್ಗಾ ಬೆಳಗ್ಗೆ ಬಂದುಬಿಟ್ಟು ಆ 2-3 ಪಾಟು, ಆಮೇಲೆ ಈ ಚಿಕ್ಕ ಪಾಟ್ಗಳು ಇಷ್ಟು ಮಾಡ್ಕೊಂಡು ನಾನು ಹೇಳಿದ್ದೀನಿ, ಆ ಸೈಡ್ ಈ ಸೈಡ್ ನನಗೆ ಕೈ ಸಿಗೋದಲ್ಲ, ಅಲ್ಲಿ ಕೂತ್ಕೊಂಡು ಮಾಡಿಬಿಡ್ತೀನಿ ಅಂತ. ನೋಡಿ ಇಷ್ಟು ಮಾಡಿದ್ದೀನಿ. ರೈನ್ ಲಿಲ್ಲೆಲ್ಲ ಕಟ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಎಲ್ಲ ಪ್ರೂನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವೆಲ್ಲ ರೈನ್ ಲಿಲ್ಲಿ, ಇವೆಲ್ಲ ಕಟ್ ಮಾಡಿ ನಾನು ಬರೀ ನರ್ಸರಿ ಪಾಟಲ್ಲೇ ಇಟ್ಟಿದ್ದೀನಿ ರೈನ್ ಲಿಲ್ಲಿ. ಯಾಕೆಂದರೆ ಮಳೆ ಬಂದಾಗ ಮಾತ್ರ ಬಿಡ್ತವೆ ಅವು. ಅವಕ್ಕೆಲ್ಲ ದೊಡ್ಡ ಪಾಟ್ ವೇಸ್ಟು ಅಂತ ನಾನು ಅಂದ್ಕೊಂಡಿರೋದು. ಇಲ್ಲಿ ಸ್ವಲ್ಪ ಬಾಳೆ ಗಿಡಕ್ಕೆ ನಾವು ಕಿಚನ್ ವೇಸ್ಟ್ಗಳು ಹಾಕಿದ್ದೀವಿ ಮೇಲೆ. ಕಲ್ಲಂಗಡಿ ಹಣ್ಣಿಂದು ಸಿಪ್ಪೆ ಅದು ಕಾಣಿಸ್ತಾ ಇದೆ, ಅದೊಂಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಬೋದು, ಅಥವಾ ಮಿಕ್ಸಿಗೆ ಹಾಕಿ ಹಾಕ್ಬೋದು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಕೂಡ ಮಿಕ್ಸಿಗೆ ಹಾಕಿ ನಾನು ಯಾವ ಥರ ಮಾಡೋದು ಅಂತ ಹಳೆ ವಿಡಿಯೋಗಳ ತೋರಿಸಿದ್ದೀನಿ. ಹಾಕಿರೋ ಸೊಪ್ಪು ನೋಡಿ ಬೆಳೀತಾ ಇದೆ. ಸೊಪ್ಪು ಬೇಗ 1-1.5 ತಿಂಗಳಿಗೆಲ್ಲ ನಮಗೆ ಹಾರ್ವೆಸ್ಟು ಬರುತ್ತೆ. ಇದರಲ್ಲೊಂದೇ ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು. ಇನ್ನು ಬೇರೆ ಕಡೆ ಕೂಡ ಸ್ವಲ್ಪ ಸೊಪ್ಪು ಹಾಕಬೇಕು. ಎಲ್ಲ ಮುಗಿದ ಮೇಲೆ ತರಕಾರಿ ಬೀಜ, ಸೊಪ್ಪು ಎಲ್ಲ ಇಟ್ಕೋಬೇಕು. ವಾಟ್ರ್ ಆ್ಯಪಲ್ಲು ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಮೊನ್ನೆ ತೋರಿಸಿದ್ನಲ್ವ ಆಪಲ್ ಗಿಡ, ತೋರಿಸ್ತೀನಿ ನೆಕ್ಸ್ಟು ಲಾಸ್ಟು. ನಾನು ಕೆಳಗಡೆ ಎಲೆ ತೆಗೆದ್ಮೇಲೆ ಯಾವ ಥರ ಬೆಳೆದಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಇದಿಷ್ಟು ಹಣ್ಣಿನ ಗಿಡಗಳಿಗೆ ಗೊಬ್ಬರ ಕೊಡಬೇಕು. ತುಂಬ ಗಲೀಜೇನಿಲ್ಲ ಇದು, ಫಸ್ಟು ಸ್ಟಾರ್ಟಿಂಗ್ ಇಲ್ಲಿಂದ ಮಾಡಿದ್ದು. ಕರ್ಬೇವಿನ ಗಿಡನೂ ಅಷ್ಟೇ, ಸ್ಟಾರ್ಟಿಂಗೇ ನಾನು ಪ್ರೂನ್ ಮಾಡಿಬಿಟ್ಟಿದ್ದೆ, ಇವತ್ತು ತುಂಬ ಚೆನ್ನಾಗಿ ಚಿಗುರಿದೆ. ಇಲ್ಲಿಷ್ಟು ನಾವು ಮೊದಲು ಕುಟ್ಕೊಂಬಿಟ್ರೆ, ಮೇಲ್ಗಡೆ ಇನ್ನು ಇದ್ದಾವೆ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಇದ್ದಾವಲ್ವ, ಅವ್ರನ್ನೆಲ್ಲ ಕ್ಲೀನ್ ಮಾಡಿದ್ರೆ ನಮಗೆ ಗಾರ್ಡನ್ ಕೆಲಸ ಸುಮಾರು 98% ಆದಂಗೆ ಆಗುತ್ತೆ. ಇವಾಗ ಇನ್ನೂ 95% ಆಗಿಲ್ಲ ನನ್ನ ಪ್ರಕಾರ. ಆ ಥರ ನೀವು ನೋಡಿ ಗೊತ್ತಾಗುತ್ತೆ. ಇದರಲ್ಲಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಅದಾದಮೇಲೆ ನನಗೆ ವಿಷಯ ತಿಳಿಸಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಾನು ಒಂಚೂರು ಚಪ್ರದವರೆಕಾಯಿ ಸುಮಾರಾಗಿ ಬಲ್ತಿದ್ವು, ಅವನ್ನೆಲ್ಲ ಕಿತ್ತಿದ್ದೀನಿ. ಯಾಕೆಂದರೆ ಬಲ್ತ್ಬಿಟ್ರೆ ಮತ್ತೆ ಹೂವು ಬಿಡೋಕ್ಕೆ ಇರೋಲ್ಲ. ಇನ್ನೂ 1 ವಾರ 10 ದಿನ ಆ ಗಿಡ ಇಡ್ತೀವಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಅಲ್ಲೂ ತೆಗೆದ್ಬಿಟ್ಟು ಆ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಆಗಲೇ. ಅದರಿಂದ ಅದು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಮತ್ತೆ ಅದರ ತೆಗೆದ್ಬಿಟ್ಟು ಬೇರೆ ತರಕಾರಿನೇ ಹಾಕ್ತೀನಿ. ಇದು ಕಿಚನ್ ವೇಸ್ಟಿಂದ ಬಂದಿರೋ ಗಿಡ, ಹಾಕಿರೋದಲ್ಲ. ಮೆಣಸಿನ್ಕಾಯಿ ಗಿಡ, ಸೂರ್ಯಮುಖಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ತುಂಬ ಹೆಲ್ದಿಯಾಗಿ ಇಷ್ಟು ದೊಡ್ಡದಾಗಿ ಬರೋದೇ ಇಲ್ಲ ಈ ಮೆಣಸಿನ್ಕಾಯಿ. ಈ ಸರಿನೇ ಅದರಲ್ಲಿ ಬರೀ ಕಿಚನ್ ವೇಸ್ಟ್ ಇದೆ. ಕೆಳಗಡೆ ಬಕೆಟ್ ಫುಲ್ಲಾಗಿತ್ತು, ಇವಾಗ ಅದು ಅರ್ಧ ಆಗಿದೆ. ಅದರಲ್ಲಿ ಬಂದಿದ್ದು ನಾವು ಇದು ಮೇಲ್ಗಡೆ ಕ್ಯಾಪ್ ಹಾಕ್ತಿದ್ವಿ. ಅದಾದಮೇಲೆ ಸಸಿ ಇರೋದು ನೋಡಿ ತೆಗೆದು ಅದರ ಬೆಳೆಯಕ್ಕೆ ಬಿಟ್ಟಿದ್ದೀವಿ. ಆಪಲ್ ಗಿಡ ತೋರಿಸ್ತಾ ಇದ್ದೀನಿ ನೋಡಿ.
ಕೆಳಗಡೆ ನಾನು ಚಿಕ್ಕ ಚಿಕ್ಕ ಎಲೆ ಆಮೇಲೆ ಜಾಸ್ತಿ ಬ್ರಾಂಚಸ್ ಎಲ್ಲ ತೆಗೆದಾದ್ಮೇಲೆ ಈ ಗಿಡದ ಎಲೆ ಲೈಟ್ ಗ್ರೀನೇ ಇರುತ್ತೆ. ಇದು ತುಂಬ ಡಾರ್ಕ್ ಗ್ರೀನ್ ಬರೋದೇ ಇಲ್ಲ ಎಲೆ. ಇದು ತಂದಾಗಿಂದ ಅದೇ ಥರ ಇದೆ. ಆಮೇಲೆ ತೆಗೆದ್ಮೇಲೆ ಇವಾಗ ಚೆನ್ನಾಗಿ ಬ್ರಾಂಚಸ್ಸು ನಾವು 1, 2 ಬಿಟ್ಟಿದ್ದಕ್ಕೆ ಚೆನ್ನಾಗಿ ಬೆಳೀತದೆ. ಅದು ಸೂರ್ಯಮುಖಿ. ಇದು ಗುಲಾಬಿ ಗಿಡದಲ್ಲಿ ಬಿಟ್ಟಿದ್ದು ಬಜ್ಜಿ ಮೆಣಸಿನ್ಕಾಯಿ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಆದರೆ ಇಷ್ಟು ಎಳೆಯದಿರ್ಬೇಕಾದ್ರೆ ನಾವು ಹೆಂಚಿನ ಮೇಲೆ ಫ್ರೈ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಉದುರಿಸ್ಕೊಂಡು ತಿನ್ಬೋದು. ಅದರಿಂದ ಒಂಚೂರು ಕಿತ್ತಿದೆ ನಾನು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದಿನ 3 ದಿನದ ವಿಡಿಯೋ ನಿಮಗೆ ಈ ಗಾರ್ಡನಲ್ಲಿ ಇದು ಸಾರಿ 3 ದಿನದ ವಿಡಿಯೋ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಿದ್ದೀನಿ ನೋಡಿ. ಬಂದ ತಕ್ಷಣ ಮಲ್ಲಿಗೆ ಹೂವು ನೋಡಿದೆ, ಅರಳಿದ್ದಾವೆ. ಕಾಕಡನೂ ಮೊದಲಿಂದನೂ ನೋಡಿಸ್ತಾ ಇದ್ದೀನಿ, ಅಳ್ತಾ ಇದ್ದಾವೆ. ಆಮೇಲೆ ಇದು ರೆಡ್ ಪೇರಳೆ ತುಂಬ ದಿನ ಆಗಿತ್ತು, ಚಿಕ್ಕ ಗಿಡ. ಇದು ಆನ್ಲೈನಿಂದ ತರಿಸಿದ್ದು. ಇವತ್ತು 2 ಕಾಯಿ ನಿಂತಿದೆ. ಹೂವಾಗಿರೋದು ಮೊದಲು ವಿಡಿಯೋಗಳ ತೋರಿಸಿದ್ದೀನಿ, ಆದರೆ 2 ಕಾಯಿ ನಿಂತಿದೆ. ಅವು ಕೂಡ ದೊಡ್ಡದಾಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಇನ್ನು ಸ್ವಲ್ಪ ದಿನ ಹೋದರೆ ಗೊತ್ತಾಗುತ್ತೆ. ಅದಾದಮೇಲೆ ಇವಕ್ಕೆಲ್ಲ ಇನ್ನೊಂಚೂರು ಗೊಬ್ಬರ ಕೊಟ್ಟರೆ ಹಣ್ಣಿನ ಗಿಡಗಳಿಗೆ ಸರಿ ಹೋಗುತ್ತೆ. ಯಾಕೆಂದರೆ ಇದಕ್ಕೆ ಜಾಸ್ತಿ ನಾವು ಕೊಟ್ಟಿಲ್ಲ, ಬರೀ ಕಿಚನ್ ವೇಸ್ಟ್ ಕೊಡ್ತಾ ಕಾಪಾಡ್ಕೊಂಬಂದಿರೋದು. ಇವಾಗ ವರ್ಮಿ ಕಾಂಪೋಸ್ಟ್ ತರಿಸಿರೋದು ಇದಕ್ಕೂ ಕೊಟ್ಬಿಟ್ರೆ ನಾವು ಪ್ರತಿಯೊಂದು ಗಿಡಕ್ಕೂ ಕೊಟ್ಟಂಗಿರುತ್ತೆ. ಆಮೇಲೆ ಇಲ್ಲಿ ಹೀರೆಕಾಯಿ ಬೀಜ ಇಟ್ಟಿದ್ನಲ್ವ, ಅವು ಬಳ್ಳಿ ಥರ ಆಗಲೇ ಬೆಳೀತಾ ಇದ್ದಾವೆ. ಬಳ್ಳಿ ಥರ ಬಂದ ತಕ್ಷಣ ಅವಕ್ಕೆ ಹಬ್ಬಕ್ಕೆ ನಾವು ಕೋಲು ಎಲ್ಲ ಇಟ್ಬಿಟ್ಟು ಅದನ್ನು ಸುತ್ತಿದ್ರೆ ಅವು ನೆಕ್ಸ್ಟು ಅಲ್ಲೇ ಬೆಳ್ಕೊಂಡು ಹೋಗ್ತವೆ. ಇಲ್ಲಾಂದರೆ ಎಲ್ಲಿ ಪಕ್ಕದಲ್ಲಿ ಯಾವ ಗಿಡ ಇರುತ್ತೋ ಅದಕ್ಕೆ ಸುತ್ತಿ ಬೆಳೀತಾ ಹೋಗ್ತವೆ. ಅದನ್ನು ಸುತ್ತಿ ಇಲ್ಲಿ ನಾನು ಚಪ್ರದವರೆಕಾಯಿಗೆ ಹಗ್ಗ ಕಟ್ಟಿದ್ನಲ್ವ ಮೊದಲು, ಅದು ಹಂಗೆ ಬಿಟ್ಟಿದ್ದೆ ಈ ಸೈಡು. ಅದಕ್ಕೆ ಹಬ್ಸೋಕ್ಕೆ ಆಗಲಿ ಅಂತ ಆ ಥರ ಬಿಟ್ಟಿದ್ದೀನಿ. ಆಮೇಲೆ ನೋಡಿ ಇವತ್ತು ಬಂದಿದ್ದೀನಲ್ಲ, ಇದೆಲ್ಲ ತೋರಿಸ್ಬಿಟ್ಟು ಇವತ್ತಿನ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಸುಗಂಧರಾಜುವಿಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆವು ಸರಿ, ಅದರಲ್ಲಾದರೂ ಚೆನ್ನಾಗಿ ಬರುತ್ತಾ ಅಂತ. ಅದರಲ್ಲೂ ಅದೇ ಥರ ಇದೆ. ಆಮೇಲೆ ಬೇಡದಿರೋ ಗಿಡ ಬೆಳೆದಿರೋದಕ್ಕೇ ಆ ಗಿಡಗಳು. ಇದರಲ್ಲಿ ಯಾವ ಗಿಡ ಇತ್ತೋ ಗೊತ್ತೇ ಇಲ್ಲ, ಒಣಗೋಗಿದೆ, ಖಾಲಿ ಪಾಟಿದೆ. ಮಧ್ಯ ನೋಡಿಸ್ತಾ ಇದ್ದೀನಲ್ಲ ಅದು. ಬೋಗನ್ ವಿಲ್ಲನೂ ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು. ಬೆಟ್ತಾವ್ರೇನು ಪ್ರೂನ್ ಮಾಡಿದ್ದೀನಿ, ಅದನ್ನು ಒಂಚೂರು ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಇವಾಗ ಇದು ಯಾವ ಥರ ಇದೆ ಅಂತ ನೋಡ್ತೀನಿ ನೋಡಿ. ಇದು ಇವತ್ತು ಏನೂ ಮಾಡೋಕ್ಕೆ ಹೋಗಲ್ಲ ನಾನು. ಅದರಲ್ಲಿ ಫಂಗಸ್ ತುಂಬ ಇದೆ. ಗೆಡ್ಡೆಗಳು ನಾವು ಸಪ್ರೇಟ್ ತೆಗೆದು ಅವಕ್ಕೆ ಏನಾದ್ರು ರಿಪೇರಿ ಮಾಡೇ ಮತ್ತು ನಾವು ಒಣಗಿಸ್ಬಿಟ್ಟು ಬೀಜ ಥರ ಬಿಸಿಲಿಗೆ ಗೆಡ್ಡೆಗಳು ಒಣಗಿಸ್ಬಿಟ್ಟೇ ಹಾಕಿ ನೋಡಬೇಕು ಈ ಸರಿ. ಅದು ಮಾಡೋವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿಸ್ತೀನಿ ನೋಡಿ ಕೆಳಗಡೆವರೆಗೂ ಫಂಗಸ್ ಹೆಂಗೆ ಬಂದಿದೆ ಅಂತ. ಆಮೇಲೆ ಇದರಲ್ಲಿ ನಿಮಗೆ ಉದ್ದುದ್ದ ಎಲೆ ಕಾಣ್ತಾ ಇರೋದು ಸುಗಂಧರಾಜ ಹೂವಿಂದ ಎಲೆ. ಆ ಕಡೆ ಈ ಕಡೆ ಎಷ್ಟು ಕಸ ಬೆಳೆದಿದೆ ಅಂತ ನೋಡಿಸ್ತೀನಿ. ಸುಮಾರು ಕೈಯಿಂದ ತೆಗೆದ್ಮೇಲೆ ನಾನು ವಿಡಿಯೋ ಮಾಡಿದೆ. ಪೂರ್ತಿ ಮೊದಲಿಂದ ನೋಡಿಸಿದ್ದೀನಿ ನೋಡಿ. ನೋಡಿ ಆ ಥರ ಫಂಗಸ್ಸು ವೈಟ್ಗೆ ಗೆಡ್ಡೆಗಳು ಎಲ್ಲಿದ್ದಾವೋ ಎಲ್ಲ ಎಲೆಗೂ ಆಗಿದ್ದಾವೆ. ನಾನು ಅದಕ್ಕೆ ಇದನ್ನು ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ, ಅಷ್ಟೊತ್ತು ತುಂಬ ಹೊತ್ತಾಗುತ್ತೆ. ಇದು ಕ್ಲೀನ್ ಮಾಡಿದ್ರೂ ಆ ಪಾಟ್ಗಳು ಗ್ರೋ ಬ್ಯಾಗೆಲ್ಲ ಸ್ವಲ್ಪ ತೊಳೆದು ಒಣಗಿಸ್ಬೇಕು. ಆಮೇಲೆ ಮಣ್ಣನ್ನು ಬಿಸಿಲಿಗೆ ಒಣಗಾಕಬೇಕು. ಅದರಿಂದ ಅವನ್ನ ಸೈಡ್ಗೆ ಇಟ್ಬಿಡ್ತೀನಿ ನೋಡ್ಸೋಕ್ಕೆ ನಾನು ಈ ವಿಡಿಯೋ ಮಾಡಿದೆ ನೋಡಿ. ಈ ಥರ ಮೇಲಿರೋ ಕಸ ಎಲ್ಲ ತೆಗಿತೀನಿ. ಆ ಕಸನೂ ನಾನು ಗೊಬ್ಬರಕ್ಕೆ ಹಾಕಲ್ಲ, ಯಾಕೆಂದರೆ ಅದರಲ್ಲಿ ಫಂಗಸ್ ಇದೆ. ವೈಟ್ಗೆ ನಿಮಗೆ ಮಣ್ಣು ಮೇಲೆಲ್ಲ ಕಾಣಿಸ್ತಾ ಇರ್ಬೋದು, ಎಲ್ಲ ಕಡೆ ಉದುರಿರುತ್ತೆ. ಆ ಮಣ್ಣು ನಾವು ಬೇರೆ ಅದಕ್ಕೆ ಉಪಯೋಗಿಸಿದ್ರೆ ಅವಕ್ಕೂ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಇದನ್ನು ಹಂಗೆ ಇಟ್ಬಿಟ್ಟು ಮಿಕ್ಕಿದ ಗಿಡಗಳು ಕೈ ತೊಳ್ಕೊಂಬಂದು ಕ್ಲೀನ್ ಮಾಡಿದ್ದೀನಿ ನೋಡಿ. ಇವನ್ನು ಕ್ಲೀನ್ ಮಾಡಾಯಿತು. ಅವು ಗ್ರೋ ಬ್ಯಾಗ್ ತೆಗ್ದಿರೋವಲ್ಲ ನೋಡಿ, ಇವೆಲ್ಲ ಗ್ರೋ ಬ್ಯಾಗ್ ಇಟ್ಟಿದ್ದು ಗುರ್ತು. ಅವ್ರನ್ನೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ಈ ಪಾಟ್ಗಳೆಲ್ಲ ಏನೂ ಇರಲಿಲ್ಲ ಅಲ್ವಾ, ಎಲ್ಲ ತೆಗೆದು ರಿಪಾಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮುಂದೆ ಏನಾರು ಹಾಕೋಕ್ಕಾಗುತ್ತೆ ಅಂತ. ಈ ಥರ ಮಾಡ್ಕೊಂಡಿದ್ದೀನಿ. ಆ ಗ್ರೋ ಬ್ಯಾಗ್ಗಳು ಆ ಸೈಡ್ ಬಿಸಿಲು ಬರುತ್ತೆ ಒಂಚೂರು. ಇವಾಗ ಸದ್ಯಕ್ಕಿರಲಿ, ಇನ್ನೊಂದು ದಿನ ಬಂದು ಅದ್ರಾಗಿರೋ ಮಣ್ಣೆಲ್ಲ ಒಣಗಾಕಾಗಿ ಗಡ್ಡೆಗಳು ತೆಗಿಯೋಣ ಅಂತ ಅಂದ್ಕೊಂಡು ಎಲ್ಲ ಇಲ್ಲಿಟ್ಟಿದ್ದೀನಿ ಪೂರ್ತಿ ನೋಡಿ. ಇವಾಗಲೂ ಬಿಸಿಲು ಬಿದ್ದಿದೆ ಅದಕ್ಕೆ. ಈ ಥರ ಮಾಡ್ಕೊಂಡು ಆಗಿದೆ. ಇವತ್ತು ಕೆಳಗಡೆ ಇರೋವೆಲ್ಲ ಮುಗಿಸ್ದಂಗೆ ಆಗುತ್ತೆ, ಅವನು ಕ್ಲೀನ್ ಮಾಡ್ಕೋಬೇಕು, ಆವಾಗೇ ಮುಗಿಸ್ದಂಗೆ ಆಗೋದು ಅವು. ಆಮೇಲೆ ಅಲ್ಲಿ ನಾನು ಇನ್ನೊಂದು ಪಿಲ್ಲರ್ ಹತ್ರ ಪಾಟ್ಗಳೆಲ್ಲ ಇಟ್ಟಿದ್ನಲ್ವ ಬೇಡದಿರೋ ಗಿಡ ತೆಗಿಯೋಕ್ಕೆ ಅಂತ, ಅವು ಸುಮಾರು ಇದ್ದಾವೆ. 2 ಕಡೆ ಇಟ್ಟಿದ್ದೀನಿ, ಇದು 3ನೇ ಕಡೆ ಇವು ಗ್ರೋ ಬ್ಯಾಗ್ ಇಟ್ಟಿರೋದು. ಅವಿಷ್ಟು ತೆಗೆದು ಭಾನುವಾರದ ದಿನ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲಿಗೆ ಕೆಳಗಡೆ ಇರೋ ಪಾಟ್ಗಳೆಲ್ಲ ಕ್ಲೀನ್ ಆದಂಗೆ ಆಗುತ್ತೆ ನೋಡಿ. ಇಷ್ಟು ಗಾರ್ಡನ್ನು ನಾನು 1.5 ತಿಂಗಳಿಂದ ಮಾಡ್ತಾಯಿದ್ದೀನಿ. 1.5 ತಿಂಗಳು ಹತ್ತತ್ರ ಆಗೋಯ್ತು ಅನಿಸುತ್ತೆ. 2 ತಿಂಗಳಾಗೋಕ್ಕೆ ಬಂತು ಅನಿಸುತ್ತೆ. ಸಂಕ್ರಾಂತಿ ಮುಂಚೆಯಿಂದ ನಾನು ಮಾಡ್ತಾಯಿರೋದು. ಇವಾಗ ನಿಮಗೆ ಗಾರ್ಡನ್ ಗಿಡಗಳು ಕಮ್ಮಿಯಾಗಿ ಬೋರ್ಡ್ ಥರ ಕಾಣುತ್ತೆ, ಯಾಕೆಂದರೆ ಎಲ್ಲ ಪಾಟು ಕ್ಲೀನ್ ಮಾಡ್ಕೊಂಡು ಒಂದೊಂದು ಪಾಟಲ್ಲಿ ಗಿಡಗಳು ಇಲ್ಲ ಅಲ್ವಾ. ಇವಾಗ ನಾನು ಅದಕ್ಕೆ ಏನೇನು ಹಾಕಬೇಕೋ ಗಿಡಗಳು ಹಾಕ್ಕೊಂಡು ಆ ಪಾಟ್ಗಳೆಲ್ಲ ರೆಡಿಯಾಗಿ ಹಾಕಿರೋ ಬೀಜಗಳೆಲ್ಲ ಜರ್ಮಿನೇಟಾಗಿ ಗಿಡಗಳು ಬೆಳೆದಾಗ ನಿಮಗೆ ಗಾರ್ಡನ್ ಹಚ್ಚ ಹಸ್ರಾಗಿ ಕಾಣುತ್ತೆ ನೋಡಿ. ಇಲ್ಲಿ ದಾಸವಾಳ ಸುಮಾರು ಒಂದು 20 ದಿನದ ಮೇಲೇ ಆಗ್ತಾ ಬಂತು.
ಪ್ರೂನ್ ಮಾಡಿದ್ಮೇಲೆ ಇವಾಗ ಅದರಲ್ಲೇ ಹಸ್ರು ಕಾಣುತ್ತೆ. ಫಸ್ಟ್ ತೋರಿಸ್ದಾಗ ಇಲ್ಲಿ ಕಡ್ಡಿ ಕಡ್ಡಿ ಕಾಣಿಸ್ತಾ ಇತ್ತು ಹಳೆ ವಿಡಿಯೋಗಳಾಗೆ. ಇಲ್ಲಿ ಮಲ್ಲಿಗೆ ಗಿಡ ಅದು ಎಲ್ಲ ಇವಾಗ ಹಸ್ರು ಕಾಣಿಸ್ತಾ ಇದೆ ನಿಮಗೆ. ಈ ಥರ ಆ ಸೈಡೂ ನಾವು ಗಿಡಗಳು ಹಾಕಿದ್ಮೇಲೆ ಅದು ಹಸ್ರಾಗಿ ಕಾಣುತ್ತೆ. ಇಲ್ಲಿ ಸಾಮಂತಿಗೆ ಗಿಡಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ, ಫಾಸ್ಟಾಗೇ ಬೆಳೀತಾ ಇದ್ದಾವೆ. ಗುಲಾಬಿ ಗಿಡ, ಸಾಮಂತಿಗೆ ಗಿಡ, ಮಲ್ಲಿಗೆ ಗಿಡ, ದಾಸವಾಳ ಎಲ್ಲ ಸೆಟ್ಟಾಗಿದ್ದಾವೆ. ಇನ್ನು ಎಲ್ಲ ಆದಮೇಲೆ ಒಂದು ಸರಿ ಏನಾದ್ರು ಮೇಲ್ಗಡೆ ಸ್ಪ್ರೇ ಮಾಡ್ಕೊಂಡು ಎಲೆಗಳ ಮೇಲೆ ಗೊಬ್ಬರ ಕೊಟ್ಟಾಯ್ತಲ್ವ, ಆಮೇಲೆ ವಾರ 15 ದಿನಕ್ಕೆ ವಾರಕ್ಕೊಂದು ಸರಿ ಲಿಕ್ವಿಡು, 15 ದಿನಕ್ಕೆ ಒಂದು ಸರಿ ಲಿಕ್ವಿಡು ಕೊಡ್ತಾ ಕಾಪಾಡ್ಕೊಂಬಂದು ಅವಾಗವಾಗ ನಾವು ಪಾಟಲ್ಲಿ ಯಾವ್ದಾದ್ರು ವೇಸ್ಟ್ ಬೆಳೆದಿದ್ರೆ ತಕ್ಷಣವೇ ತೆಗೆದು ಇಡೋದ್ರಿಂದ ಅಷ್ಟು ಕೆಲಸ ಇರೋಲ್ಲ. ನಾನು ಇಷ್ಟು ವರ್ಷ ಗಾರ್ಡನಲ್ಲಿ ಯಾವತ್ತೂ ಇಷ್ಟು ದಿನ ಕೆಲಸ ಮಾಡಿಲ್ಲ. 10 ದಿನ 15 ದಿನ ಅಷ್ಟೇ ಎಲ್ಲ ಗಾರ್ಡನು ಕ್ಲೀನ್ ಆಗ್ಬಿಡವು. ಈ ಸರಿ 7 ತಿಂಗಳು ಬಿಟ್ಟಿರೋದಕ್ಕೇ ಅಷ್ಟೊಂದು ಆಗಿದ್ದಾವೆ. 2 ತಿಂಗಳು 3 ತಿಂಗಳಿಗೆ ಒಂದು ಸರಿ ಮಾಡ್ಕೊಂಬಿಟ್ರೆ ಅಷ್ಟು ಇರೋಲ್ಲ. ಆಮೇಲೆ ಇನ್ನೊಂದು ಅದೇ ಕಬ್ಬಿಂದು ಪಾಟೂ ಟಬ್ಬೂ ಸ್ವಲ್ಪ ಎಲ್ಲ ತೆಗೆದು ರೀಪಾಟ್ ಮಾಡಿ ಇಟ್ಟಿದ್ವಿ. ವೇಸ್ಟ್ ಇತ್ತಲ್ಲ ತೆಗೆದಿರೋದು, ಅದು ಕಿಚನ್ ವೇಸ್ಟ್ ಹಾಕಿ ಫುಲ್ ಮಾಡಿ ಇಟ್ಟಿದ್ದೀವಿ. ಅದಕ್ಕೆ ಒಂದು ವಾರ 10 ದಿನ ನೀರು ಹಾಕ್ತಾಯಿದ್ರೆ ಅದು ಸ್ವಲ್ಪ ಕೆಳಗಡೆ ಹೋಗುತ್ತೆ. ಆಮೇಲೆ ತೊಂಡೆ ಗಿಡನೂ ಕಾಯಿ ಸ್ಟಾರ್ಟ್ ಆಗಿದೆ ಕ್ಲೀನ್ ಮಾಡಿ. ಇವಾಗ ಬಳ್ಳಿ ಹಬ್ತಾ ಇದೆ. ದಿನ ನೋಡ್ಕೊಂಡು ಆ ಬಳ್ಳಿ ಹಬ್ಬಕ್ಕೆ ಜಾಗ ಮಾಡಿಕೊಡ್ಬೇಕು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.